ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾವಿವತ್ತೆಲ್ಲಪ್ಪ ಇದ್ದೀವಿ ಅಂತ ಹೇಳಿದ್ರೆ, ನಾನು ನಿಮ್ಮೆಲ್ಲರನ್ನೂ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಕರ್ಕೊಂಬಂದಿದ್ದೀನಿ. ಸೊ ಇವತ್ತೇನಕ್ಕಪ್ಪ ಬಂಡೀಪುರಿಗೆ ಕರ್ಕೊಂಬಂದಿದ್ದೀನಿ ನಿಮ್ಮೆಲ್ಲರನ್ನೂ ಅಂತ ಹೇಳಿದ್ರೆ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಡೆಯಿಂದ ಒಂದು ಪ್ರೋಗ್ರಾಮ್ನ ಆಯೋಜಿಸಿದ್ದಾರೆ. ಅದರ ಹೆಸರು ಬಂದು ಫ್ರೆಂಡ್ಸ್ ಆಫ್ ಬಂಡೀಪುರ ಅಂತ. ಸೊ ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಸೊ ಈ ಪ್ರೋಗ್ರಾಮಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ಇದರಲ್ಲಿ ಸಫಾರಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಸಫಾರಿಲಿ ಏನೇನು ಸಿಕ್ತು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಮತ್ತು ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥ ಸೆಷನ್ಸ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಟ್ ನಿಮಗೆ ಇದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಬರುತ್ತೆ. ಆ್ಯಂಡ್ ನೀವು ಈ ಒಂದು ಪ್ರೋಗ್ರಾಮ್ನ ಏನಕ್ಕೆ ಆಪ್ಟ್ ಮಾಡಬೇಕು, ಬರುವಂಥ ಬ್ಯಾಚಸ್ಗಳನ್ನ ನೀವೇನಕ್ಕೆ ಅಟೆಂಡ್ ಮಾಡಬೇಕು ಅನ್ನೋದನ್ನು ನಿಮಗೆ ಒಂದು ಲೈಟಾಗಿ ಈ ಒಂದು ವಿಡಿಯೋದಲ್ಲಿ ಐಡಿಯಾ ಕೊಡ್ತೀನಿ. ಸೊ ವಿಡಿಯೋ ಬಂದ್ಬಿಟ್ಟು ಪ್ರಾಬಬ್ಲಿ 2 ಭಾಗದಲ್ಲಿ ಬರುತ್ತೆ. ಆ್ಯಂಡ್ ನಾನಿವಾಗ ಈ ಬಂಡೀಪುರ ಕಾಡಿಗೆ ಬಂದಿರೋದು ಮೇ ಮಂತ್ ಆಫ್ 2024 ಈ ಒಂದು ಟೈಮಲ್ಲಿ ಕಾಡು ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ದೆನ್ ಸೈಟಿಂಗ್ಸ್ ಏನೇನಾಯಿತು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ನನ್ನ ಹೆಸರು ರೋಹನ್ ಮುತ್ತುರಾಜ್ ಅಂತ. ನಾನೊಬ್ಬ ಹವ್ಯಾಸಿ ವನ್ಯಜೀವಿ ಛಾಯಾಗ್ರಾಹಕ. ಸೊ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿರುವಂಥ ಹಲವೆಡೆ ಕಾಡುಗಳನ್ನ ಸುತ್ತಾಡಿ ಕನ್ನಡದಲ್ಲಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ವೈಲ್ಡ್ ಲೈಫ್ ಮೇಲೆ ಫೋಟೋಗ್ರಫಿ ಮೇಲೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬಂಡೀಪುರ ಕಾಡಿನಲ್ಲಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆಸ್ಟ್ ಹೌಸಲ್ಲಿ ಇರೋ ಒಂದು ಡಾರ್ಮೆಟ್ರಿಗೆ ನಾನೀಗ ಚೆಕ್ ಇನ್ ಆಗಿದ್ದೀನಿ. ಆ್ಯಂಡ್ ಇದು ಬಂದು 20 ಬೆಡ್ ಡಾರ್ಮೆಟ್ರಿ. ಸೊ ಇದು ಮೆನ್ಸ್ಗೆ ಕೊಟ್ಟಿರ್ತಾರೆ, 10 ಬೆಡ್ ಡಾರ್ಮೆಟ್ರಿ ಬಂದು ವುಮೆನ್ಸ್ಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಚೆಕ್ ಇನ್ ಆಗಿದ ತಕ್ಷಣ ನಾನು ಫ್ರೆಶ್ ಅಪ್ ಆದೆ. ಸೊ ಫ್ರೆಶ್ ಅಪ್ ಆಗಿದ ತಕ್ಷಣ ಒಂದು ಸೆಷನ್ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್ ಆಫ್ ಬಂಡೀಪುರ್ ಪ್ರೋಗ್ರಾಮಿನ ಫಸ್ಟ್ ಸೆಷನ್ ಬಂದ್ಬಿಟ್ಟು ಫ್ರೆಂಡ್ಸ್ ಆಫ್ ಬಂಡೀಪುರ್ ಪ್ರೋಗ್ರಾಮ್ ಏನಿದೆ ಅದನ್ನು ಮ್ಯಾನೇಜ್ ಮಾಡ್ತಿರುವಂತಹ ಮೋಹನ್ ಕುಮಾರ್ ಅವ್ರ ಕಡೆಯಿಂದ ಇತ್ತು. ಈ ಒಂದು ಸೆಷನಲ್ಲಿ ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕಂಪ್ಲೀಟ್ ಇತಿಹಾಸವನ್ನು ತಿಳಿಸ್ಕೊಡ್ತಾ ಹೋಗ್ತಿದ್ರು. ಬಂಡೀಪುರ ಹುಲಿ ಸಂರಕ್ಷಿತ ಫಾರ್ಮಾದಾಗಿಂದ ಇಲ್ಲಿನ ತನಕ ಏನೇನು ಕಾರ್ಯಾಚರಣೆಗಳು ನಡೆದಿದೆ, ಮತ್ತು ಈ ಒಂದು ಕಾಡಲ್ಲಿ ಫಾರೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಗಳು ಹೇಗೆ ನಡೆಯುತ್ತೆ, ನಮ್ಮ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇರುವಂಥ ಫ್ಲೋರಾ ಆ್ಯಂಡ್ ಫೌನಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ರು. ಕಾಡು ಅಂತ ಹೇಳಿದ ಮೇಲೆ ಅದರಿಂದ ಸಿಗ್ನಿಫಿಕೆನ್ಸ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ನಮ್ಮ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಿಂದ ಇರುವಂಥ ಸಿಗ್ನಿಫಿಕೆನ್ಸ್ಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಿದ್ರು. ಇದನ್ನೆಲ್ಲ ನಾನು ಆಗಲೇ ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ಈಗ ತಂದುಬಿಡ್ಬೋದಿತ್ತು. ಆದರೆ ನನ್ನ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನೀವೆಲ್ಲನೂ ಫಿಸಿಕಲಿ ಹೋಗಿ ಫ್ರೆಂಡ್ಸ್ ಆಫ್ ಬಂಡೀಪುರ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದ್ರೆ ಬರೀ ಸೆಷನ್ಸ್ಗಳಷ್ಟೇ ಹೇಳ್ದಿರ ಆನ್ ಫೀಲ್ಡ್ ನಿಮಗೆ ಪಕ್ಷಿ ಪ್ರಾಣಿಗಳು ಏನೇನು ಸಿಗುತ್ತೋ ಅದ್ರ ಬಗ್ಗೆ ಎಲ್ಲ ಅಲ್ಲಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆ್ಯಂಡ್ ನಿಮಗೆ ಬರುವಂಥ ಡೌಟ್ಗಳೆಲ್ಲನೂ ಕೂಡ ಅವರು ಕ್ಲಿಯರ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾರೆ. ವಿಡಿಯೋನ ನಾನು ಹಾಗೆ ರೆಕಾರ್ಡ್ ಮಾಡಿ ಹಾಕಿದ್ರೆ ನಿಮಗೆ ಒಂದು 10-15% ನಾಲೆಜ್ ಬರ್ಬೋದು. ಆದರೆ ಆನ್ ಫೀಲ್ಡ್ ಅವರು ಎಕ್ಸ್ಪ್ಲೈನ್ ಮಾಡೋದನ್ನು ತಿಳ್ಕೊಳ್ತಾ ನೀವು ಇಂಟ್ರಾಕ್ಟಿವ್ ಆಗಿ ನಿಮಗೆ ಬರುವಂಥ ಡೌಟ್ಸ್ಗಳನ್ನ ಕೇಳ್ತಾ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ 40-50% ಬಿಗಿನರ್ಸ್ಗೆ ಬೇಕಾಗಿರುವಂಥ ಒಂದು ನಾಲೆಜ್ ಕಂಪ್ಲೀಟ್ಲಿ ಸಿಗುತ್ತೆ ಅಂತ ನಾನು ನನ್ನ ವೈಲ್ಡ್ ಲೈಫ್ ಜರ್ನಿ ಬಿಗಿನಿಂಗ್ ಸ್ಟೇಜಲ್ಲಿ ಈ ನಾಲೆಜ್ಗಳನ್ನೆಲ್ಲ ಪಡ್ಕೊಳ್ಬೇಕು ಅಂದಾಗ ಸುಮಾರು ಬುಕ್ಸ್ಗಳನ್ನ ಓದಬೇಕಾಗಿತ್ತು, ನೂರಾರು ಬಾರಿ ಕಾಡನ್ನ ವಿಸಿಟ್ ಮಾಡಬೇಕಾಗಿತ್ತು, ಹಲವಾರು ಬಾರಿ ಸಫಾರಿಗಳಿಗೆ ಹೋಗೋದಾಗಿರಲಿ, ಬರ್ಡಿಂಗ್ ಮಾಡೋದಾಗಿರಲಿ ಅಥವಾ ಹರ್ಪಿಂಗ್ ಮಾಡೋದಾಗಿರಲಿ, ಈ ರೀತಿಯಾದಂತಹ ಒಂದು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ನಾನು ನಾಲೆಜ್ಗಳನ್ನ ಪಡ್ಕೊಳ್ತಾ ಇದ್ದೆ. ಆದರೆ ಈ ಥರ ಸೆಷನ್ಸ್ಗಳನ್ನ ಇನ್ಕ್ಲೂಡ್ ಮಾಡೋದ್ರಲ್ಲಿ ಎಸ್ಪೆಷಲಿ ನಾನು ರೆಕಮೆಂಡ್ ಮಾಡೋದು ಫ್ರೆಂಡ್ಸ್ ಆಫ್ ಬಂಡೀಪುರನೇ. ಯಾಕೆ ಅಂತ ನಿಮಗೆ ಮುಂದೆ ತಿಳಿದು ಬರುತ್ತೆ. ಇದರಲ್ಲಿ ಇರುವಂಥ ಒಂದು ಏನು ಸೆಷನ್ಸ್ಗಳು ಇನ್ಕ್ಲೂಡ್ ಆಗಿದೆ ಅದೆಲ್ಲನೂ ಎಷ್ಟು ನಾಲೆಜಬಲ್ ಅಂತ ಹೇಳಿದ್ರೆ ಬಿಗಿನರ್ಸ್ಗಳಿಗೆ ಅಟೆಂಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ನಾಲೆಜ್ ಸಿಗುತ್ತೆ. ಸೊ ಈ ಒಂದು ಸೆಷನ್ ಮುಗಿತಿದ್ದಂಗೆ ಬಂದಿದ್ದಂತಹ ಪಾರ್ಟಿಸಿಪೆಂಟ್ಸ್ಗಳೆಲ್ಲರಿಗೂ ಬಂಡೀಪುರದ ಒಂದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲರಿಗೂ ಗೊತ್ತಾಯಿತು. ಸೊ ಇದಾದ ನಂತರ ಲಂಚ್ ರೆಡಿ ಇತ್ತು. ಕ್ವಿಕ್ಕಾಗಿ ಒಂದು ಡೆಲಿಷಿಯಸ್ ಲಂಚ್ ಮಾಡಿಕೊಂಡು ಅದಾದ ನಂತರ ನಮ್ಮ ಸಫಾರಿ ಗಾಡಿ ಇತ್ತು, ಸಫಾರಿಗೆ ಹೊರಡೋದಕ್ಕೆ ರೆಡಿ ಆದ್ವಿ. ಸಫಾರಿಗೆ ಹೊರಡಬೇಕಾದ್ರೆ ನೋಡ್ತಿರ್ಬೋದು ನೀವು, ಸಿಕ್ಕಾಪಟ್ಟೆನೇ ಕ್ಲೌಡಿ ಆಗಿಬಿಟ್ಟಿದೆ ವೆದರು. ಹಾಗೆ ನಮ್ಮ ಸಫಾರಿ ಶುರು ಆಗ್ತಿದ್ದಂಗೆ ಜೊತೆಗೆ ಮಳೆ ಕೂಡ ಶುರು ಆಗೋಯಿತು. ಮಳೆಯಲ್ಲೇ ಸಫಾರಿ ಸ್ಟಾರ್ಟ್ ಮಾಡ್ತಿದ್ದಂತಹ ನಮಗೆ ನ್ಯಾಚುರಲಿಸ್ಟ್ ಗಿರಿ ಅವರು ಡೂಸ್ ಆ್ಯಂಡ್ ಡೋಂಟ್ಸ್ ಸಫಾರೀಸಲ್ಲಿ ಏನೇನಿರುತ್ತೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಸೊ ಜಸ್ಟ್ ಒಂದು ಡೂ ಆ್ಯಂಡ್ ಡೋಂಟ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇವ್ರು ಹೇಳ್ದಂಗೆ ಸಫಾರಿ ಮಳೆಯಿಂದ ಸೈಟಿಂಗ್ ಚಾನ್ಸಸ್ ಕಡಿಮೆ ಇದೆ, ಬಟ್ ನೋಡೋಣ. ಬಟ್ ಎಲ್ಲ ಪ್ರಾಣಿಗಳು ಸಿಕ್ಕಾಗ ಎಕ್ಸೈಟ್ಮೆಂಟಲ್ಲಿ ಸೊ ಯಾರೂ ಕೂಡ ಕೂಗಕ್ಕೆ ಹೋಗ್ಬೇಡಿ, ಓಕೆನಾ? ಸೈಲೆಂಟ್ ಆಗಿರಿ. ಸೊ ನಿಮ್ಮ ಹತ್ರ ಫುಡ್ ಅಥವಾ ಪ್ಲಾಸ್ಟಿಕ್ ಐಟಮ್ ಏನಾದರೂ ಆಚೆ ಇದ್ದರೆ ಆಚೆ ಎಸಕ್ಕೆ ಹೋಗ್ಬೇಡಿ. ಫೋಟೋಸ್ ತೆಗೆಯುವಾಗ ಪ್ಲಾಸ್ ಎಲ್ಲ ಯೂಸ್ ಮಾಡೋಕ್ಕಿಲ್ಲ, ಓಕೆನಾ? ಥ್ಯಾಂಕ್ ಯು. ಮಳೆ ಇರೋದ್ರಿಂದ ಸಫಾರಿಲಿ ಏನೂ ಸಿಗಲ್ಲ ಅಂದ್ಕೊಂಡಿದ್ದಂತಹ ನಮಗೆ ಸಿಕ್ಕಿದ್ದು 2 ಲೆಪರ್ಡ್ಗಳು. ಮೇಟಿಂಗ್ ಪೇರ್ ಆಫ್ ಲೆಪರ್ಡ್ಸ್ ನಮಗೆ ಸಿಕ್ಕಿದೆ. ಫೀಮೇಲ್ ಈಗ ರೋಡ್ ಕ್ರಾಸ್ ಮಾಡಿಕೊಂಡು ಮೇಲ್ ಕೂತಿರುವಂತಹ ಜಾಗಕ್ಕೆ ಹೋಗ್ತಾ ಇದೆ. ಆ್ಯಂಡ್ ಮೇಲು ಲೆಫ್ಟ್ ಸೈಡ್ ಆಫ್ ದ ಫಾರೆಸ್ಟಲ್ಲಿ ಕೂತಿದೆ. ಸೊ ನೀವು ನೋಡ್ತಿರಬಹುದು. ಫೀಮೇಲ್ ಅಂತೂ ಸಿಕ್ಕಾಪಟ್ಟೆ ಬೋಲ್ಡ್ ಇತ್ತು. ಆ್ಯಂಡ್ ಫೋಟೋಸ್ಗಳಿಗೆ ಒಳ್ಳೊಳ್ಳೆ ಫೋಸ್ಗಳು ಕೊಟ್ಟಿದೆ. ಸುಮಾರು ಒಂದು 5-10 ನಿಮಿಷ ಸೈಟಿಂಗ್ ಕೊಡ್ತು ಈ 2 ಲೆಪರ್ಡ್ಸ್ಗಳು.
ಸೊ ಈ ಒಂದು ಫ್ರೆಂಡ್ಸ್ ಆಫ್ ಬಂಡೀಪುರ್ ಬ್ಯಾಚಲ್ಲಿ ಎಷ್ಟೊಂದು ಜನ ಫಸ್ಟ್ ಟೈಮ್ ಸಫಾರಿ ಮಾಡ್ತಿರೋರಂತೂ ಇದ್ದರು. ಅವ್ರಿಗಂತೂ ಇದು ಬಂಪರ್ ಸೈಟಿಂಗ್ಸ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಲೆಪರ್ಡ್ಸ್ಗಳು ಸಿಕ್ಕಾಪಟ್ಟೆನೇ ಎಲ್ಯೂಸಿವ್ ಪ್ರಾಣಿಗಳು, ಸಿಗೋದಂತೂ ಸಿಕ್ಕಾಪಟ್ಟೆನೇ ಕಷ್ಟ. ಎಸ್ಪೆಷಲಿ ಲ್ಯಾಂಡ್ ಮೇಲೆ ಸಿಗೋದಂತೂ ತುಂಬ ಅಂದರೆ ತುಂಬ ಕಷ್ಟ. ಅದರಲ್ಲಿ ಮೇಟಿಂಗ್ ಪೇರ್ ಆಫ್ ಲೆಪರ್ಡ್ಸು ಈ ರೇಂಜ್ಗೆ ಬೋಲ್ಡಾಗಿ ಸೈಟಿಂಗ್ಸ್ ಕೊಡ್ತಾಯಿದೆ ಅಂತ ಹೇಳಿದ್ರೆ ಸೂಪರ್ ಸೈಟಿಂಗ್ಸ್ ಇದಂತೂ. ಆಲ್ ಥ್ಯಾಂಕ್ಸ್ ಟು ಸಫಾರಿ ಡ್ರೈವರ್ ಶ್ಯಾಮಣ್ಣ ಮತ್ತು ನ್ಯಾಚುರಲಿಸ್ಟ್ಗಳು, ನಮ್ಮ ಧರ್ಮ ಬ್ರೋ ಆಗಿರ್ಬೋದು, ಸಂಜು ಬ್ರೋ ಆಗಿರ್ಬೋದು, ಅಥವಾ ಗಿರೀಶ್ ಬ್ರೋ ಆಗಿರ್ಬೋದು, ಇವರೆಲ್ಲರನ್ನೂ ಪ್ರಯತ್ನಪಟ್ಟು ಈ ಒಂದು ಸೈಟಿಂಗ್ಸ್ನ ಪಾಸಿಬಲ್ ಮಾಡಿದ್ದು. ನೋಡಿ, ಈಗ ಫೀಮೇಲು ಮತ್ತು ಮೇಲು ಒಂದೇ ಫ್ರೇಮಲ್ಲಿ ಬಂದಿದೆ ಆ್ಯಂಡ್ ಮೇಟಿಂಗಿಗೆ ಕೂಡ ಟ್ರೈ ಮಾಡ್ತು ಮೇಲು. ಈ ಒಂದು ಬಂಪರ್ ಸೈಟಿಂಗ್ಸಲ್ಲಿ ಫೋಟೋಸ್ನ ಕ್ಲಿಕ್ ಮಾಡಿ ಅದಾದ ನಂತರ ಸಫಾರಿನ ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ಹಾಗೆ ಮುಂದೆ ಬಂದಿದ್ದಂತಹ ನಮಗೆ ಸಿಕ್ಕಿದ್ದೆ ಸ್ಲಾತ್ ಬೇರು. ಬುಷಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಸ್ಲಾತ್ ಬೇರ್ ಕಾಣಿಸುತ್ತೆ, ಗಂಡು ಸ್ಲಾತ್ ಬೇರ್ ಇದು. ಸ್ಲಾತ್ ಬೇರ್ಗಳು ಯೂಶಲಿ ಶೈ ಇರ್ತವೆ, ಬಟ್ ಈ ಒಂದು ಪರ್ಟಿಕ್ಯುಲರ್ ಮೇಲ್ ಸ್ಲಾತ್ ಬೇರ್ ಏನಿದೆ ಇದು ಸಿಕ್ಕಾಪಟ್ಟೆ ಬೋಲ್ಡ್ ಇದೆ ಆ್ಯಂಡ್ ಇದೇ ಇಂಡಿವಿಜುವಲ್ನ ನಾನು ಮುಂಚೆ ಕೂಡ ನೋಡಿರುವಂಥ ಚಾನ್ಸಸ್ ಇದೆ. ನೋಡ್ತಿರಬಹುದು ನೀವು ಸ್ಲಾತ್ ಬೇರ್ನ. ಸಫಾರಿಲಿ ಇದು ಬೋನಸ್ ಸೈಟಿಂಗ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಮಳೆಯಲ್ಲಿ ಏನೂ ಸಿಗಲ್ಲ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಂತಹ ನಮಗೆ ಈ ಥರ ಬಂಪರ್ ಸೈಟಿಂಗ್ಸ್ಗಳು ಆಗಿದ್ದು. ಅದಕ್ಕೆ ಯಾವಾಗಲೂ ಹೇಳೋದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ. ಆ್ಯಂಡ್ ಕಾಡಲ್ಲಿ ಯಾವತ್ತೂ ಅಷ್ಟೇ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೊಳ್ಳೋ ಥರ ಸಫಾರಿ ಮಾಡಿದ್ರೆ ಈ ಥರ ಸರ್ಪ್ರೈಸಸ್ಗಳು ನಮಗೆ ಯೂಶಲಿ ಕಾಣುವಂಥದ್ದು. ಸ್ಲಾತ್ ಬೇರ್ನ ನೋಡಿಕೊಂಡು ನಾವು ಹಾಗೆ ಸಫಾರಿಯನ್ನು ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ದೆನ್ ನೀಲಗಿರಿ ಬಯೋಸ್ಪಿಯರ್ ಕಾಣುವಂತಹ ಒಂದು ಬ್ಯೂಟಿಫುಲ್ ಸ್ಪಾಟ್ ಹತ್ರ ನಾವು ಬಂದು ನೀಲಗಿರಿ ಬಯೋಸ್ಪಿಯರ್ನ ನೋಡ್ತಾ ನಾವು ಹಾಗೆ ಎಂಜಾಯ್ ಮಾಡ್ತಿದ್ದ ಹಾಗೆ ನ್ಯಾಚುರಲಿಸ್ಟ್ ಧರ್ಮ ಅವರು ನೀಲಗಿರಿ ಬಯೋಸ್ಪಿಯರಿನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೀಲಗಿರಿ ಬಯೋಸ್ಪಿಯರ್ನ ಕಣ್ಣಾರೆ ನೋಡ್ತಾ ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಮಜಾನೇ ಬೇರೆ ಇರುತ್ತೆ. ಸೊ ಹೀಗೆ ಸಫಾರಿ ಕೂಡ ಮುಗಿಯುವಂಥ ಸಮಯ ಇನ್ನೇನು ಬರ್ತಾಯಿತ್ತು. ಸಫಾರಿ ಮುಗಿದ ಮೇಲೆ ಮತ್ತೆ ನಾವು ಸೆಷನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಬ್ಯಾಕ್ ಟು ದ ಕ್ಯಾಂಪ್. ಸೊ ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಆಗಿದ್ದಂತಹ ಫಸ್ಟ್ ಸಫಾರಿಲಿ ಏನೇನು ಸಿಕ್ತು ಅನ್ನೋದನ್ನು ನೀವು ನೋಡಿರ್ತೀರಾ. ಆ್ಯಂಡ್ ಇಷ್ಟೊತ್ತರಲ್ಲಿ ನಿಮಗೆ ಡೌಟ್ ಬಂದಿರುತ್ತೆ ಪ್ರೋಗ್ರಾಮಿನ ಕಾಸ್ಟ್ ಎಷ್ಟಿರ್ಬೋದು ಅಂತ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಸದ್ಯಕ್ಕೆ ಈಗ ಸಫಾರಿಯ ಟೈಮು ಇನ್ನೇನು ಮುಗಿತಾ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಬ್ಯಾಕ್ ಟು ದ ಕ್ಯಾಂಪ್ಗೆ ಬರ್ತಿದ್ದ ಹಾಗೆ ನ್ಯಾಚುರಲಿಸ್ಟ್ ಧರ್ಮ ಅವ್ರ ಕಡೆಯಿಂದ ಒಂದು ಇಂಟ್ರಾಕ್ಟಿವ್ ಸೆಷನ್ ಇತ್ತು. ಇದು ಮ್ಯಾಮಲ್ಸ್ಗಳ ಬಗ್ಗೆ. ಆ್ಯಂಡ್ ನಾನು ಈ ಪ್ರೋಗ್ರಾಮಲ್ಲಿ ಒನ್ ಆಫ್ ದ ಅಡ್ವಾಂಟೇಜಸ್ ಏನಪ್ಪ ನೋಡಿದ್ದು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಹೋಮ್ ಗ್ರೌಂಡ್ ನ್ಯಾಚುರಲಿಸ್ಟ್ಗಳನ್ನೇ ಪ್ರೆಸೆಂಟೇಷನ್ ಮಾಡೋದಕ್ಕೆ ಅಂತ ಕರೆಸಿರ್ತಾರೆ. ಸೊ ರಾದರ್ ದೆನ್ ಯಾರು ಹೊರಗಡೆ ಇರ್ತಾರೋ ಅವ್ರನ್ನ ಕರೆಸಿ ಈ ಸೆಷನ್ಸ್ಗಳನ್ನ ಇಡ್ಸೋದಕ್ಕಿಂತ ಇವರೆಲ್ಲನೂ ಇಲ್ಲೇ ಅಕ್ಕಪಕ್ಕ ಇರುವಂಥ ಗ್ರಾಮಗಳಲ್ಲಿ ಹುಟ್ಟಿ ಬೆಳೆದವರು. ಸೊ ಕಾಡಲ್ಲೇ ಹುಟ್ಟಿ ಬೆಳೆದಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅವ್ರಿಗೆ ಈ ಕಾಡಿನ ಬಗ್ಗೆ ಇರುವಂಥ ನಾಲೆಜು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಅಡ್ವಾಂಟೇಜಸ್. ಆ್ಯಂಡ್ ದೆನ್ ನಾನು ಭಾರತದಲ್ಲಿ ನೋಡಿರುವಂಥ ನ್ಯಾಚುರಲಿಸ್ಟ್ಗಳಲ್ಲಿ ನಮ್ಮ ಬಂಡೀಪುರದಲ್ಲಿ ಇರುವಂಥ ನ್ಯಾಚುರಲಿಸ್ಟ್ಗಳಿಗೆ ಇರುವಂಥ ನಾಲೆಜು ಸಿಕ್ಕಾಪಟ್ಟೆ ಜಾಸ್ತಿ. ಆ್ಯಂಡ್ ಅವ್ರಿಗೆ ವೈಲ್ಡ್ ಲೈಫ್ ಮೇಲೆ ತುಂಬಾ ಜಾಸ್ತಿ ಆಸಕ್ತಿ ಇದೆ ಅಂತ ನಾನು ಹೇಳಬಲ್ಲೆ. ಆ್ಯಂಡ್ ಪ್ರೀತಿ ಕೂಡ ಅಷ್ಟೇ ಇರುತ್ತೆ. ಸೊ ಧರ್ಮ ಅವರಾದಮೇಲೆ ಸಂಜು ಅವರು ಬರ್ಡ್ಸ್ಗಳ ಬಗ್ಗೆ ಪ್ರೆಸೆಂಟೇಷನ್ ಕೊಟ್ಟರು. ಈ ಎರಡೂ ಸೆಷನ್ಗಳು ಕೂಡ ತುಂಬಾ ನಾಲೆಜಬಲ್ ಆ್ಯಂಡ್ ಫನ್ ಫೀಲ್ಡ್ ಸೆಷನ್ಸ್ಗಳಾಗಿತ್ತು. ಸೊ ಈ ಸೆಷನ್ಸ್ಗಳಾದಮೇಲೆ ನಾವು ಡಿನ್ನರ್ ಮಾಡೋದಕ್ಕೆ ಅಂತ ಹೊರಟ್ವಿ. ಸೊ ಬಗ್ಗಿಯಲ್ಲಿ ಬಂದ್ಬಿಟ್ಟು ಕ್ಯಾಂಟೀನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಲಾತ್ ಬೇರು ಅಥವಾ ಆನೆಗಳ ಮೂವ್ಮೆಂಟ್ ಏನಾದರೂ ಕ್ಯಾಂಪಲ್ಲಿ ಇತ್ತು ಅಂತ ಹೇಳಿದ್ರೆ. ಸೊ ಡಿನ್ನರ್ ಮಾಡ್ಕೊಂಡಿದ್ದ ನಂತರ ನಾವು ಮತ್ತೆ ಡಾರ್ಮೆಟ್ರಿಗೆ ಹೋಗಿ ರೆಸ್ಟ್ ಮಾಡಿ ಮುಂದಿನ ದಿನದ ಆ್ಯಕ್ಟಿವಿಟೀಸ್ಗಳಿಗೆ ರೆಡಿ ಆಗೋದಕ್ಕೆ ಅಂತ ಆರಾಮಾಗಿ ಒಂದು ನಿದ್ದೆ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಏನೇನಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಒಳ್ಳೆ ಡಿನ್ನರ್ ಮಾಡಿ ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆ ಫ್ರೆಶ್ ಆಗಿ ಎದ್ದಂತಹ ನಾವು ಸಫಾರಿ ಗಾಡಿ ಕೂಡ ರೆಡಿಯಾಗಿತ್ತು. ಸಫಾರಿ ಗಾಡಿನ ಹತ್ಕೊಂಡು ಬಂಡೀಪುರದ ಕಾಡಿನೊಳಗಡೆ ಮತ್ತೆ ಸಫಾರಿಗೆ ಹೊರಟ್ವಿ. ನಮ್ಮ ಡ್ರೈವರ್ ಶ್ಯಾಮಣ್ಣ, ನ್ಯಾಚುರಲಿಸ್ಟ್ಗಳು ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು ತುಂಬಾ ಎಂತೂಸಿಯಾಸ್ಟಿಕ್ ಆಗಿದ್ದರು ಸೆಕೆಂಡ್ ಸಫಾರಿಯಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಕಾದು ನೋಡೋದಕ್ಕೆ. ಅದೇ ಒಂದು ಎಂತೂಸಿಯಾಸಮಲ್ಲಿ ನಾವು ಸಫಾರಿಯನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಕಾಡು ನೋಡ್ತಿರಬಹುದು ನೀವು, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಬಂಡೀಪುರ ಅಂತೂ ನೀವು ಯಾವುದೇ ಸೀಸನಲ್ಲಿ ನೋಡಿದ್ರೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಈ ಸೀಸನಲ್ಲಿ ಚೆನ್ನಾಗಿರುತ್ತೆ, ಆ ಸೀಸನಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಪ್ರತಿಯೊಂದು ಸೀಸನಲ್ಲೂ ಕೂಡ ತನ್ನ ಬ್ಯೂಟಿ ತುಂಬಾ ಬೇರೆ ಥರ ಇರುತ್ತೆ. ಮಾನ್ಸೂನಲ್ಲೇ ಒಂಥರ ಮಜಾ ಕೊಟ್ಟರೆ ಸಮ್ಮರಲ್ಲಿ ಇನ್ನೊಂಥರ ಮಜಾ ಇರುತ್ತೆ. ಆ್ಯಂಡ್ ವಿಂಟರಲ್ಲಿ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಫಾರೆಸ್ಟು. ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ವೈ ಐ ಲವ್ ಬಂಡೀಪುರ. ಈ ಥರ ಲ್ಯಾಂಡ್ಸ್ಕೇಪಲ್ಲಿ ಪ್ರಾಣಿಗಳನ್ನ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಬಂಡೀಪುರನೇ ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ಸಫಾರಿ ಶುರು ಆಗ್ತಿದ್ದಂಗೆ ನಾವು ವಾಟರ್ ಹೋಲ್ಸ್ಗಳನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ. ವಾಟರ್ ಹೋಲ್ಸ್ಗಳ ಹತ್ರ ಪ್ರಾಣಿಗಳು ಕಾಣಿಸುವಂಥ ಚಾನ್ಸಸ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಒಂದು ವಾಟರ್ ಹೋಲಲ್ಲಿ ನಮಗೆ ಸಿಕ್ಕಿದ್ದು ಈ ಒಂದು ಆನೆಯ ಗುಂಪು.
ನನಗೆ ಟೈಗರ್ಗಳು ಫೇವ್ರೆಟ್ ಅನಿಮಲ್ ಆಗಿದ್ರೂ ಕೂಡ ಆನೆಗಳನ್ನ ತನ್ನ ನ್ಯಾಚುರಲ್ ಹ್ಯಾಬಿಟೇಟಲ್ಲಿ ನೋಡೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಎಸ್ಪೆಷಲಿ ಗುಂಪಿನಲ್ಲಿ ಏನಂತೂ ಕಾಫ್ಗಳಿತ್ತು ಅಂತ ಹೇಳಿದ್ರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದೇ ರೀತಿ ಈ ಒಂದು ಗುಂಪಲ್ಲಿ 2-3 ಕಾಫ್ಗಳಿತ್ತು. ಸೊ ಅದನ್ನು ನೋಡಿಕೊಂಡು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೆ ಆ್ಯಂಡ್ ಫೋಟೋಗ್ರಫಿ ಮಾಡ್ತಾಯಿದ್ದೆ. ಸೊ ಸೈಟಿಂಗ್ಸ್ನ ನೀವು ಹಾಗೆ ನೋಡ್ತಾ ಎಂಜಾಯ್ ಮಾಡ್ತಾಯಿರಿ. ಆ್ಯಂಡ್ ನೀವು ವೆಯ್ಟ್ ಮಾಡ್ತಿದ್ದಂತಹ ಮುಖ್ಯ ಭಾಗಕ್ಕೆ ನಾವೀಗ ಬರೋಣ. ಸೊ ಈ ಒಂದು ಪ್ಯಾಕೇಜಿನ ಕಾಸ್ಟ್ ಬಗ್ಗೆ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. ಇಂಟ್ರಾಕ್ಟಿವ್ ಸೆಷನ್ಸ್ಗಳು, 3 ಸಫಾರಿಗಳು ಮತ್ತು ಕ್ಯಾಂಪ್ ವಿಸಿಟ್ ಅಂದರೆ ಆ್ಯಂಟಿ ಪೌಚಿಂಗ್ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾರೆ ಅದು, ಆ್ಯಂಡ್ ದೆನ್ ಮಧುಮಲೈ ಎಲಿಫೆಂಟ್ ಕ್ಯಾಂಪ್ ವಿಸಿಟ್ ಆ್ಯಂಡ್ ಗೋಪಾಲಸ್ವಾಮಿ ಬೆಟ್ಟ ಕ್ಯಾಂಪ್ ವಿಸಿಟ್ ಮತ್ತು ಬರ್ಡಿಂಗ್. ಸೊ ಇದೆಲ್ಲನೂ ಸೇರಿ ಆ್ಯಂಡ್ ಕಾಡಿನೊಳಗಡೆ ಸ್ಟೇ ಮತ್ತು ಫುಡ್ ಇದೆಷ್ಟೂ ಸೇರಿ ಈ ಒಂದು ಪ್ರೋಗ್ರಾಮಿನ ಪ್ಯಾಕೇಜ್ ಕಾಸ್ಟ್ ಬಂದ್ಬಿಟ್ಟು ಬರೀ 6,000 ರೂಪಾಯಿಗಳು. ಪರ್ ಪರ್ಸನ್ 6,000 rupees ಓನ್ಲಿ. ಇದು 2 night 3 days ಪ್ಯಾಕೇಜು. 1 night 2 days ಪ್ಯಾಕೇಜ್ ಕೂಡ ಇರುತ್ತೆ. ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದನ್ನು ಆಪ್ಟ್ ಮಾಡಬೇಕು, ಈ ಒಂದು ಪ್ರೋಗ್ರಾಮ್ನ ಆಪ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಕೂಡ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈಗ ನಾವು ಮುದುಮಲೈ ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ, ಅದನ್ನು ನಾನು ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಆ್ಯಂಡ್ ಅದಾದ ನಂತರ ಇನ್ನೇನು ಸೆಷನ್ಸ್ಗಳಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಸಫಾರಿ ಕೂಡ ಬಾಕಿ ಇದೆ, ಆ ಸಫಾರಿಯಲ್ಲಿ ಏನೇನು ಪ್ರಾಣಿಗಳು ಸಿಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಆ್ಯಂಡ್ ಮುಂದಿನ ಭಾಗಕ್ಕೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತುರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬಾಯ್.